ಪ್ರಾರಂಭಿಸ್ತಾ ಇದ್ದೀವಿ. ಹೋಮ್ ವೋಟಿಂಗ್ ಅಂದರೆ ಏನು? 75 ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು 40%ಗಿಂತ ಜಾಸ್ತಿ ಡಿಸೇಬಿಲಿಟಿ ಅಂದರೆ ಫಿಸಿಕಲಿ ಚಾಲೆಂಜ್ಡ್ ಅವ್ರದ್ದು ಏನು ಡಿಸೇಬಿಲಿಟಿ ಮೋರ್ ದೆನ್ 40% ಇದ್ದರೆ ಅವ್ರಿಗೆ ನಾವು ತಮ್ಮ ಮನೆಯಿಂದನೇ ವೋಟ್ ಮಾಡೋದಕ್ಕೆ ಹೋಮ್ ವೋಟಿಂಗ್ ಅಂತ ಒಂದು ಆಪ್ಷನನ್ನು ನಾವು ನೀಡಿದ್ವಿ ಫಾರ್ಮ್ 12 ಮುಖಾಂತರ. ಅದರಲ್ಲಿ ಇಂದು 43 ಮೆಂಬರ್ಸ್ ಏನು PWD ಆ್ಯಂಡ್ 337 ಮೆಂಬರ್ಸ್ ಸೀನಿಯರ್ ಸಿಟಿಸನ್ಸು ಹೋಮ್ ವೋಟಿಂಗ್ ಆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಒಟ್ಟಾರೆ 380 ಮೆಂಬರ್ಸ್ಗೆ ನಾವು ಹೋಮ್ ವೋಟಿಂಗನ್ನು ಮಾಡಿಸ್ತಾ ಇದ್ವಿ ನಾಳೆ 13ನೇ ತಾರೀಕಿಂದ 18ನೇ ತಾರೀಕುವರೆಗೂ. ಸೊ ಇದಕ್ಕೋಸ್ಕರ ನಾವು 4 ತಂಡಗಳನ್ನು ರಚಿಸಿದ್ದೀವಿ. ಒಂದು ರಿಸರ್ವ್ ಟೀಮ್ನ ಇಟ್ಟಿದ್ದೀವಿ. ಈ ತಂಡದಲ್ಲಿ PRO ಅವ್ರು ಇರ್ತಾರೆ, ಮೈಕ್ರೋ ಅಬ್ಸರ್ವರ್ ಇರ್ತಾರೆ, ಪೊಲೀಸ್ ಮೆನ್, ವಿಡಿಯೋಗ್ರಾಫರ್, ನಮ್ಮ ಪೋಲಿಂಗ್ ಸ್ಟಾಫ್ ಆ್ಯಂಡ್ ನಮ್ಮ ಆಫೀಸ್ ಅವ್ರ ಕಡೆಯಿಂದ ಒಬ್ಬರು ಸ್ಟಾಫ್ ಇರ್ತಾರೆ. ಸೊ ಇದು ಆ್ಯಸ್ ಗುಡ್ ಆ್ಯಸ್ ವೋಟಿಂಗ್ ಇಟ್ ಸೆಲ್ಫ್. ಇದರಲ್ಲಿ ಪೋಲಿಂಗ್ ಏಜೆಂಟ್ಸ್ ಅವರು ಸಹ ಇರ್ತಾರೆ. ನಮ್ಮದು ಬ್ಯಾಲೆಟ್ ಪೇಪರ್ಸ್ ಎಲ್ಲನೂ ಇರುತ್ತೆ. ಸೊ ಬ್ಯಾಲೆಟ್ ಪೇಪರ್ಸ್ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿದ್ದೀವಿ, ಟ್ರೆಜರಿಯಲ್ಲಿ ಇಟ್ಟಿದ್ದೀವಿ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಬ್ಯಾಲೆಟ್ ಪೇಪರ್ಸ್ ಬರುತ್ತೆ. 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ. 4 ರೂಟ್ಸ್ನ ಮಾಡ್ಕೊಂಡಿದ್ದೀವಿ. ಸೊ ಒಂದೊಂದು ರೂಟು ಒಂದೊಂದು ದಿನ ಹೋಗ್ತಾರೆ. ನಮ್ಮ 4 ಟೀಮ್ಸು 4 ಕಡೆ ರೂಟ್ಸ್ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ನಾವು ನೆಕ್ಸ್ಟ್ 3 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದಿನಕ್ಕೆ 35 ಮ್ಯಾಕ್ಸಿಮಮ್ 35 ಜನರಿಂದ ಹೋಮ್ ವೋಟಿಂಗ್ ಮಾಡಿಸ್ಕೊಳ್ತೀವಿ. ಲಾಸ್ಟ್ 2 ಡೇಸ್ ಯಾರಾದರೂ ಮಿಸ್ ಆಗಿದ್ದರೆ ಅವ್ರನ್ನ ಕವರ್ ಮಾಡ್ಕೊಳ್ತೀವಿ. ಇದರೊಟ್ಟಿಗೆ ಏನು ನಮ್ಮ ಜನರಲ್ ಅಬ್ಸರ್ವರ್ಸ್ ವಾಸವ ಅವರಿದ್ದಾರೆ, ಬೇರೆ ರಾಜ್ಯದಿಂದ ಬಂದಿದ್ದಾರೆ, IAS ಅಧಿಕಾರಿ. ಅದೇ ರೀತಿ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸು ಶೋಭಾ ಮತ್ತು ಅನಿರುದ್ಧ್ ಅಂತ ಅವರಿದ್ದಾರೆ. ಅವರು ಸಹ ಇದರಲ್ಲಿ ಏನು ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇರ್ತಾರೆ. ಇವತ್ತು ನಮ್ಮ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಸ್ ಎಲ್ಲನೂ ರೀಕನ್ಸಲೈಸೇಷನ್ ಸ್ಕ್ರೂಟಿನಿ ಎಲ್ಲ ಮಾಡಿದ್ದಾರೆ ಎಲ್ಲ ಪಾರ್ಟೀಸ್ದು. ಸೊ ಈ ರೀತಿಯಾಗಿ ನಾಳೆಯಿಂದ ಇನ್ನು ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ 13th. ಇನ್ನು ಉಳಿದಿರೋದು ಕೇವಲ 2 ವಾರನೇ, 26ನೇ ತಾರೀಕಿಗೆ. ಸೊ ಅಷ್ಟರೊಳಗಡೆ ನಾವು ಎಲ್ಲರೂ ತಾವು ಎಪಿಕ್ ಕಾರ್ಡ್ಸನ್ನ ಚೆಕ್ ಮಾಡ್ಕೊಳ್ಳಿ. ವೋಟರ್ ಹೆಲ್ಪ್ಲೈನ್ ಆ್ಯಪ್ ಮುಖಾಂತರ ಎಲ್ಲಿದೆ ತಮ್ಮ ಮತಗಟ್ಟೆ ಅಂತ. ತಮಗೇನೇ ಸಹಾಯ ಬೇಕಂದ್ರೂ ಹೆಲ್ಪ್ಲೈನ್ ಇದೆ 1950, ತಾವು ಅದಕ್ಕೆ ಕಾಲ್ ಮಾಡ್ಬೋದು. ಮತ್ತು ನಾವು ನಾಳೆಯಿಂದ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ವೋಟರ್ ಸ್ಲಿಪ್ ಮತ್ತು ವೋಟರ್ ಗೈಡನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ. ಇದು ನಮ್ಮ BLOಗಳು ಮನೆ ಮನೆಗೂ ಹೋಗಿ ಮತದಾರರಿಗೆ ಒಂದು ವೋಟರ್ ಗೈಡ್ ಅಂತ ಒಂದು ಬುಕ್ಲೆಟ್ ಇರುತ್ತೆ, ಅದನ್ನು ಕೊಟ್ಟು ಮತ್ತು ನಾವೆಲ್ಲ ಏನು ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ, ಸ್ವೀಪ್ ಆ್ಯಕ್ಟಿವಿಟೀಸ್ ಮತ್ತು ತಮ್ಮ ಮತಗಟ್ಟೆ ಯಾವ ರೀತಿಯಾಗಿ ಇರುತ್ತದೆ ಅಂತ ಒಂದು ಫೋಟೋ, ಅದರಲ್ಲಿ AMF ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಬಗ್ಗೆಯೂ ಸಹ ಫೋಟೋ ತೆಗೆದು ಇದರದ್ದೆಲ್ಲ ಮಾಹಿತಿ ಕೊಟ್ಟು ಇನ್ನೊಂದು ಅಪೀಲ್ ಲೆಟರ್ ಅಂತ ಒಂದು ಕೊಡ್ತಾ ಇದ್ದೀವಿ. ಅಂದರೆ ಮತದಾರರಿಂದ ಒಂದು ಸಿಗ್ನೇಚರ್ ತೊಗೊಳ್ತಾ ಇದ್ದೀವಿ, ನಾವು ಬಂದು ವೋಟ್ ಮಾಡೇ ಮಾಡ್ತೀವಿ ಖಚಿತವಾಗಿ ಅಂತ. ಸೊ ಈ ರೀತಿಯಾಗಿ ನಮ್ಮ ಕಡೆಯಿಂದ ಎಲ್ಲ ತಯಾರಿ ನಡೆದಿದೆ. ತಾವು ಸಹ ಬನ್ನಿ 26ನೇ ತಾರೀಕು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ. ವಿಶೇಷವಾಗಿ ನಮ್ಮ ವೋಟರ್ ಸ್ಲಿಪ್ಪಲ್ಲಿ QR ಕೋಡ್ ಇರುತ್ತದೆ. ತಾವು ತಮ್ಮ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡು ತಮ್ಮ ಮತಗಟ್ಟೆ ಎಲ್ಲಿದೆ ಅಲ್ಲಿ ಹೋಗ್ಬೋದು ತಾವು. ಧನ್ಯವಾದಗಳು. ಫಸ್ಟ್ ಡೇ ಅಂದರೆ ಇಟ್ಸ್ ಅ ಟೀಮ್ ರೂಟ್ ಇದೆ. ವಾರ್ಡ್ ನಂಬರ್ 1, 2, 3 ಬೆಳಿಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ, ಸಂಜೆ 6 ಗಂಟೆವರೆಗೂ. ನೆಕ್ಸ್ಟ್ ವಾರ್ಡ್ ನಂಬರ್ 23, 29 ಇದು ಫಸ್ಟ್ ಡೇ ಯಾವ ವಾರ್ಡ್ಸ್ ಕವರ್ ಮಾಡ್ತೀವಿ ಅಂತ. ನೆಕ್ಸ್ಟ್ ವಾರ್ಡ್ ನಂಬರ್ 16, 17, ವಾರ್ಡ್ ನಂಬರ್ 18, 19, 20 ಆ್ಯಂಡ್ ವಾರ್ಡ್ ನಂಬರ್ 26, 27. ಸೊ ಇಷ್ಟು ಫಸ್ಟ್ ಡೇನ ಕವರ್ ಮಾಡ್ತೀವಿ. ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ವೋಟರ್ಸ್. ಕೆಲವೊಂದು ವಾರ್ಡಲ್ಲಿ ಕಡಿಮೆ ಇರ್ತಾರೆ, ಕೆಲವೊಂದು ವಾರ್ಡಲ್ಲಿ ಜಾಸ್ತಿ ಇರ್ತಾರೆ. ಆಸ್ ಫಾರ್ ಯಾರು ಇಲ್ಲ, ಎಲ್ಲ ಸ್ಕ್ರೂಟಿನಿ ಮಾಡಿದ್ವಿ. ನಾವೊಂದು BLO ಕಡೆಯಿಂದ ಒಂದು ಸರ್ಟಿಫಿಕೇಟು ತೊಗೊಂಡಿದ್ದೀವಿ, ಡೆಡ್ ವೋಟರ್ಸ್ ಯಾರಿಲ್ಲ ಅಂತ. ಡಬಲ್ ಎಂಟ್ರೀಸ್ ಎಲ್ಲನೂ ಡಿಲೀಟ್ ಮಾಡಿದ್ದೀವಿ. ಅದೇ DSC PSC ಅಂತ ಬರುತ್ತೆ. ಸೊ ಫೋಟೋಗ್ರಫಿಕಲ್ ಸಿಮಿಲರ್ ಎಂಟಿಟೀಸ್ ಆ್ಯಂಡ್ ಡೆಮೋಗ್ರಫಿಕಲಿ ಸಿಮಿಲರ್ ಎಂಟಿಟೀಸ್. ಸೊ ಎಲ್ಲನೂ ಡಿಲೀಟ್ ಮಾಡ್ತೀವಿ. ಇವಾಗ ಏನು ಅವ್ರ ನೆಸೆಸಿಟಿ ಏನಾದರೂ ಫಿಸಿಕಲಿ ಚಾಲೆಂಜ್ ಇದ್ದರೆ, ಅವ್ರ ನೆಸೆಸಿಟಿ ಇದ್ದರೆ ನಾವು ತೊಗೊಂಡಿದ್ದೀವಿ.
ಸಪೋಸ್ ಇದ್ರ ನಮ್ಮ ಎಲೆಕ್ಷನ್ ಕಮಿಷನ್ ಗೈಡ್ಲೈನ್ಸಲ್ಲಿ ಇದೆ, ಒಬ್ಬರು ಅಸಿಸ್ಟೆಂಟ್ ವಿಲ್ ಬಿ ದೇರ್. ಇಫ್ ದೇ ಆರ್ ಬ್ಲೈಂಡ್ ಅವ್ರಿಗೊಬ್ರು ಅಸಿಸ್ಟೆಂಟ್ಸ್ ಇರ್ತಾರೆ. ಏನು ಡೆಫ್ ಇದ್ದರೆ ಸೈನ್ ಲ್ಯಾಂಗ್ವೇಜ್ ಮಾಡೋರು ಇರ್ತಾರೆ. ಸೊ ಈ ರೀತಿಯಾಗಿ ಅವಕಾಶ ಇದೆ, ಅವರು ಅದನ್ನು ಕಲ್ಸ್ಕೋಬೋದು. ದೇ ಹ್ಯಾವ್ ಟು ಆಪ್ಟ್ ಫಾರ್ ಇಟ್ ಆ ಥರ. ಫ್ಯಾಮಿಲಿ ಇಲ್ಲ ಮಾಡೋಕ್ಕಲ್ಲ, ಅವ್ರು ನಮಗೆ ರಿಕ್ವೆಸ್ಟ್ ಕೊಟ್ಟರೆ ನಾವು ಅವಕಾಶ ಮಾಡಿಕೊಡ್ತೀವಿ. ಆ್ಯಂಡ್ ಇಟ್ ಈಸ್ ಆ್ಯಸ್ ಗುಡ್ ಆಸ್ ವೋಟಿಂಗ್. ಹೇಳಿವ ಒಂದು ಮತಗಟ್ಟೆಯಲ್ಲಿ ಯಾವ ರೀತಿಯಾಗಿರುತ್ತೋ ಸೇಮ್ ಅದೇ ರೀತಿಯಾಗಿರುತ್ತೆ. ಅಂದರೆ ನಾವು ಬ್ಯಾಲೆಟ್ ಪೇಪರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ, ಇಟ್ಸ್ ನಾಟ್ EVMs. ಸೊ ಬ್ಯಾಲೆಟ್ ಪೇಪರ್ಸ್ ಇರುತ್ತೆ, ದೇ ಹ್ಯಾವ್ ಟು ವೋಟ್ ಆ್ಯಂಡ್ ದೆನ್ ಪುಟ್ ಇಟ್ ಇನ್ ದ ಬ್ಯಾಲೆಟ್ಸ್. ಸಖಿ ಪೋಲಿಂಗ್ ಸ್ಟೇಷನ್ಸ್ 5 ಟೋಟಲಿ ನಾವು 15 ಪ್ಲ್ಯಾನ್ ಮಾಡಿದ್ದೀವಿ, ಥಿಮ್ಯಾಟಿಕ್ ಪೋಲಿಂಗ್ ಸ್ಟೇಷನ್ಸ್. ಅದರಲ್ಲಿ ಸಖಿ 5, ಒಂದು ಫಿಸಿಕಲಿ ಚಾಲೆಂಜ್ಡ್, ಒಂದು ಯುವ ಮತದಾರ. ಅದಾದ ನಂತರ ನಾವು ಬೇರೆ ಬೇರೆ ಥೀಮ್ಸ್ನ ನಾವು ಇಟ್ಕೊಂಡಿದ್ದೀವಿ. ಒಂದು ಟೂರಿಸಮ್ ಕಾನ್ಸೆಪ್ಟ್ ಆಗಿರಲಿ, ಸೇವ್ ವಾಟರ್, ನೆಕ್ಸ್ಟ್ ಟ್ರೈಬಲ್ಸ್ ಕಲ್ಚರ್, ಆ ಥರ ಹಲವಾರು ಥೀಮ್ ಬೇಸ್ನ ಇಟ್ಕೊಂಡಿದ್ದೀವಿ. ಒಟ್ಟಾರೆ 15 ಪೋಲಿಂಗ್ ಸ್ಟೇಷನ್ಸ್ನ ನಾವು ಥಿಮ್ಯಾಟಿಕ್ ಬೇಸ್ಡ್ ಪೇಂಟಿಂಗ್ ಮಾಡಿಸ್ತಾ ಇದ್ದೀವಿ. ಈ ಔಟ್ ಆಫ್ ಕಂಟ್ರಿಗೆ ಮೂವ್ ಆಗಿರೋರಿಗೆ ಏನಾದರೂ ಬೇರೆ ಆಪ್ಷನ್ ಇದೆಯಾ? ಔಟ್ ಆಫ್ ಕಂಟ್ರಿಗೆ ಅವರಿಗೆ ನಾವು ಹ್ಯಾವ್ ಟು ಕಮಾಂಡ್ ಔಟ್ ಅಷ್ಟೇ ಏನಿಲ್ಲ. ಆ ಥರ ಅಪ್ಲಿಕೇಶನ್ಸ್ ಬಂದಿದೆ, 7 ಜನರು ಇದ್ದಾರೆ. ಇಟ್ ಈಸ್ ಲೆಫ್ಟ್ ಟು ದೆಮ್, ಅವರು ಬರ್ತಾರಾ ಏನಂತ. 7 ಜನ ಇದ್ದಾರೆ. ಥ್ಯಾಂಕ್ ಯು ಮೇಡಮ್. 380 ನಮ್ಮದು 380. ಮೇಡಮ್, ಹೋಮ್ ವೋಟಿಂಗ್ ಕನ್ಸಿಡರ್ ಮಾಡೋದಕ್ಕೆ ಎಷ್ಟು ಏಜ್ ಲಿಮಿಟ್ಸ್ ಏನಿದೆ? 85+ ಇರಬೇಕು ಏಜ್. ಇದು ಫಿಸಿಕಲಿ ಚಾಲೆಂಜ್ಡ್ ಅಥವಾ ಡಿಸೇಬಿಲಿಟಿ ಸರ್ಟಿಫಿಕೇಟು 40% ಅಬೋ ಇರಬೇಕು, ಅದು ಸರ್ಟಿಫಿಕೇಟ್ ಕೊಡ್ತಾರೆ THO. ಸೊ ಆ ಬೇಸಿಸ್ ಮೇಲೆ ಟೋಟಲಿ ಆ್ಯಂಡ್ 2800 85+ ಎಷ್ಟಿದಪ್ಪ, ಅರೌಂಡ್ 2800 ಮೆಂಬರ್ಸ್ 85+ ಇದ್ದಾರೆ. ಅದರಲ್ಲಿ ಆಪ್ಟ್ ಮಾಡಿದ್ದು ಕೇವಲ 337. ಸೊ ಮಿಕ್ಕಿದವರೆಲ್ಲ ಬಂದು ಮತಗಟ್ಟೆಗೆ ಹೋಗ್ಬಿಟ್ಟು ವೋಟ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಸೊ ಯಾರ್ಯಾರು ಇದು ಹೋಮ್ ವೋಟಿಂಗ್ ಆಪ್ಟ್ ಮಾಡಿರ್ತಾರೋ 26ನೇ ತಾರೀಕು ಅವ್ರು ಮತಗಟ್ಟೆಗೆ ಹೋಗಿ ವೋಟಿಂಗ್ ಮಾಡಲು ಅವಕಾಶ ಇರೋದಿಲ್ಲ. ಸೊ ಒನ್ಸ್ ಹೋಮ್ ವೋಟಿಂಗ್ ಆಪ್ಟ್ ಮಾಡಿಕೊಂಡ್ರೆ ಮನೆಯಲ್ಲೇ ವೋಟ್ ಮಾಡಬೇಕು, ಇಲ್ಲಾಂದರೆ ಮತಗಟ್ಟೆಯಲ್ಲಿ ವೋಟ್ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇರೋದು. ಥ್ಯಾಂಕ್ ಯು. PWD 43 ಮೆಂಬರ್ಸ್. ವೋಟರ್ ಐ ಡಿ ಡಿಲೀಟ್ ಆಗಿದೆ. ಲಾಸ್ಟ್ ಟೈಮು ಹೇಳಿದ್ವಲ್ಲ, ನಾವು ಯಾವುದು ಸುಮೋಟೋ ತೊಗೊಂಡಿಲ್ಲ ಈ ಸಾರಿ. ಸಿನ್ಸ್ ಇಟ್ ವಾಸ್ ಅನ್ ಎಲೆಕ್ಷನ್ ಇಯರ್, MLA ಎಲೆಕ್ಷನ್ಸು ನಡೀತು, ಪ್ಲಸ್ ಇವಾಗ MP ಎಲೆಕ್ಷನ್ಸು ಬರ್ತಾ ಇದೆ. ಸೊ ಸುಮೋಟೋ ಯಾವುದು ನಾವು ತೊಗೊಂಡಿಲ್ಲ. ಅವ್ರ ಮನೆಯವ್ರ ಕಡೆಯಿಂದನೇ ಅಪ್ಲಿಕೇಶನ್ ಹಾಕ್ಸ್ಕೊಂಡು ಅವರು ಓನ್ಲಿ ಮೈಗ್ರೇಷನ್ ಅಥವಾ ಶಿಫ್ಟಿಂಗ್ ಏನಾದರೂ ಆಗಿದರೆ ಆ್ಯಂಡ್ ಡೆತ್ ಇನ್ ಕೇಸ್ ಅವ್ರ ಫ್ಯಾಮ್ಲಿಯಿಂದನೇ ಲೆಟ್ರ್ ಕೊಟ್ಟರೆ ಮಾತ್ರ ನಾವು ಡಿಲೀಟ್ ಮಾಡಿದ್ದೆವು, ಬೇರೆ ಯಾವುದು ಡಿಲೀಟ್ ಮಾಡಿಲ್ಲ. ಇದೇ 26ರಂದು ನಾವು ನಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿರುತ್ತದೆ. ಯಾರು PWD ವೋಟರ್ಸ್ ಮತ್ತು ಸೀನಿಯರ್ ಸಿಟಿಸನ್ಸ್ ಯಾರಿಗೆ ತಮ್ಮ ಓನ್ ಟ್ರಾನ್ಸ್ಪೋರ್ಟೇಷನ್ ಇಲ್ವೋ ಅವರು ನಮ್ಮ ತುಮಕೂರು ಮಹಾನಗರ ಪಾಲಿಕೆಗೆ ಒಂದು ಕರೆ ಮಾಡಿದ್ರೆ ನಾವು ಆಟೋಗಳನ್ನ ಅರೇಂಜ್ ಮಾಡ್ತೀವಿ. ಇವಾಗ ಆಗಲೇ PWD ವೋಟರ್ಸ್ಗೆ 20 ಆಟೋಸ್ನ ನಾವು ಅರೇಂಜ್ ಮಾಡಿದ್ದೀವಿ. ಅಂದು ಅವ್ರ ಮನೆಯಿಂದನೇ ಪಿಕ್ ಮಾಡಿಕೊಂಡು ತಮ್ಮ ಮತಗಟ್ಟೆ ಎಲ್ಲಿರುತ್ತೋ ಅಲ್ಲಿ ಡ್ರಾಪ್ ಮಾಡಿ ವೋಟಿಂಗ್ ನಂತರ ಮತ್ತೆ ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ. ಈ ಅವಕಾಶವನ್ನು ತಾವು ಸದುಪಯೋಗಿಸ್ಕೋಬೇಕು ಅಂತ ಕೇಳ್ತೀವಿ. ದೂರವಾಣಿ ಸಂಖ್ಯೆ ನಮ್ಮದು 1950 ಇದೆ. ಅದು ಕಾಲ್ ಟು ಮೈ ನಂಬರ್. ಯಾವ ನಂಬರ್ ಕೊಡೋಣ? ಆಟೋಸ್ ದಟ್ಸ್ ಓನ್ಲಿ ಫಾರ್ 85 PWD. ನಮ್ಮ ಕಂಟ್ರೋಲ್ ರೂಮ್ ನಂಬರ್ ಇದೆ 081622722200 ಅಥವಾ ಮೊಬೈಲ್ ನಂಬರ್ ಇದೆ 9449872599. ಈ ಅವಕಾಶ ಕೇವಲ ಫಿಸಿಕಲಿ ಚಾಲೆಂಜ್ ಮತ್ತು ಸೀನಿಯರ್ ಸಿಟಿಸನ್ಸ್ 85+ ಇಯರ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಅವರು ಸದುಪಯೋಗ ಥ್ಯಾಂಕ್ ಯು. ಅವ್ರು ಮಾಡ್ಕೋಬೋದು, ಅಂದರೆ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೋದು. ವೋಟರ್ಸ್ ಬಂದಾಗ
ಯಾವ ರೀತಿ ಅವ್ರಿಗೆ ಇಷ್ಟ ಲೆಸ್ ದನ್ 77% ನಮ್ಮದು ಸ್ಟೇಟ್ ಆ್ಯಾವ್ರೇಜ್ ಏನಿದೆ. ಸೊ ಸ್ಟೇಟ್ ಆ್ಯಾವ್ರೇಜ್ 77%ಗಿಂತ ಕಡಿಮೆ ಇರೋದು ನಮ್ಮ 162 ಪೋಲಿಂಗ್ ಬೂತ್ಸ್. ಬಿಲೋ 67% ಏನಿದೆ ಅದು 12, ಬರೀ 12 ಇರೋದು. ಸೊ ನಾವೇ ಅಡಿಷ್ನಲ್ ಇನ್ನು 150 ಪೋಲಿಂಗ್ ಬೂತ್ಸ್ ನಾವೇ ತೊಗೊಂಡಿದ್ದೀವಿ. ಸೊ ಇವಾಗ ಆಲ್ರೆಡಿ ವಿ ವಿಸಿಟೆಡ್ 151 ಪೋಲಿಂಗ್ ಬೂತ್ಸ್ ಔಟ್ ಆಫ್ 162 ಆ್ಯಂಡ್ ಮನೆಗಳ ಸಂಖ್ಯೆ 52,649. ಸೊ ಔಟ್ ಆಫ್ 70,000 ಹೌಸ್ ಹೋಲ್ಡ್ಸ್ ವಿ ಹ್ಯಾವ್ ವಿಸಿಟೆಡ್ ಆಲ್ಮೋಸ್ಟ್ ಇವಾಗ 52,000 ವಿಸಿಟ್ ಮಾಡಿದ್ದೀವಿ ಮನೆಗೂ. ಇವಾಗ ಮತ್ತೆ ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀವಿ. ಸೊ ಇಟ್ ಶುಡ್ ವರ್ಕೌಟ್. ಎಲ್ಲ ಇಷ್ಟು ಸಲ ನಾವು ಹೋಗಿ ಅವ್ರನ್ನ ಕೇಳ್ತಾ ಇದ್ದೀವಿ. ಇಲ್ಲಿ ಆಗಲು ತುಂಬ ವರ್ಕ್ ತುಂಬ ಮಾಡಿದೆ. ಪ್ರಚಾರ ಆಗಿದೆ. ಎಲ್ಲ ಮಟ್ಟದಲ್ಲೂ ಪ್ರಚಾರ ನಡೀತಾ ಇದೆ. ಡಿಸ್ಟಿಕ್ ಲೆವೆಲಲ್ಲಿ, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಲೆವೆಲಲ್ಲಿ. ನಮ್ಮದು ಬೇಸಿಕಲಿ ಈ ಕಡೆ ಇರೋದು ಬಿಸ್ನೆಸ್ ಏರಿಯಾಸ್, MG ರೋಡ್ ಆ್ಯಂಡ್ SS ಪುರಂ. ಎಲ್ಲಿದೆ ರೋಡ್ ಇಷ್ಟು ಲೀಸ್ಟಿಂದ ಬಂದಿದ್ದೀರ. ಸೊ ನಮ್ಮದು ಲೀಸ್ಟ್ ಬಂದುಬಿಟ್ಟು ASK ಪಾಳ್ಯ ಅಲ್ಲ, ASK ಪಾಳ್ಯ. ಸೊ ನಮ್ಮ ಫಸ್ಟ್ ಇವೆಂಟ್ ಸ್ಟಾರ್ಟ್ ಮಾಡಿದ್ದೆ ನಾವು ASK ಪಾಳ್ಯದಲ್ಲಿ. ಶಾಂತಿನಗರ, ASK ಪಾಳ್ಯ, ಮೇಳೆಕೋಟೆ, SS ಪುರಂ, ಅಗ್ರಹಾರ, KR ಎಕ್ಸ್ಟೆನ್ಷನ್, ವಿನೋಬ ನಗರ, ವಿಜಯನಗರ, ಸರ್ವೋದಯ ಹೈಸ್ಕೂಲ್ ವಿಜಯನಗರ, ಶಿರಾಗೇಟ್, ಕಾಳಿದಾಸ. ಇಲ್ಲಿ ಕೆಲವು ರೀಸನ್ಸ್ ಇದ್ದಾವೆ. ಅಂದರೆ ಇಂಡಸ್ಟ್ರಿಯಲ್ ಏರಿಯಾಸಲ್ಲಿ ನಮಗೆ ಮೈಗ್ರೇಷನ್ ಜಾಸ್ತಿ, ಅವರು ಬರ್ತಾ ಇರ್ತಾರೆ. ವಿ ಹ್ಯಾವ್ 3 ಇಂಡಸ್ಟ್ರಿಯಲ್ ಏರಿಯಾಸ್, ಅದೊಂದು ರೀಸನು. ಇನ್ನೊಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಮಕ್ಕಳು ವೋಟರ್ ID ಮಾಡ್ಕೊಳ್ತಾರೆ, ಆಮೇಲೆ ಹೋಗ್ಬಿಡ್ತಾರೆ ಬೇರೆ ಕಡೆ, ಅದು ಇಲ್ಲೇ ಉಳ್ಕೊಳ್ಳುತ್ತೆ. ಸೊ ಅವರು ಶಿಫ್ಟ್ ಮಾಡಿಸ್ಕೋಬೇಕು. ದೀಸ್ ಆರ್ ದಿ 2 ಮೇಜರ್ ರೀಸನ್ಸ್. ಅದು ಬಿಟ್ಟರೆ ಬೇರೆಯವರೆಲ್ಲರೂ ವೋಟ್ ಮಾಡ್ತಿದ್ದಾರೆ. ಇಲ್ಲಿರೋರು ಎಲ್ಲರೂ 100% ವೋಟ್ ಮಾಡ್ತಿದ್ದಾರೆ. ಯಾರು ಇಲ್ಲಿ ಇರ್ತಾ ಇಲ್ವೋ, ಅಂದರೆ ರೆಂಟಲ್ಲಿ ಬಂದಿರ್ತಾರೆ, ಮನೆಗೆ ಕೆಲಸಕ್ಕೋಸ್ಕರ ಏನೋ ಬಂದಿರ್ತಾರೆ. ಸೊ ಅಂಥವರು ಶಿಫ್ಟಿಂಗ್ ಜಾಸ್ತಿ ಇರ್ತಾರೆ, ಮೈಗ್ರೇಷನ್, ಅಂಥವ್ರದ್ದು ವೋಟಿಂಗ್ ಆಗ್ತಾಯಿದೆ. ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಮ್ಮದು ಆಲ್ಮೋಸ್ಟ್ ಇನ್ನು 85%, 90% ಆಗುತ್ತೆ.